ಈ ಜಾಗದಲ್ಲಿ ಒಂದು ಭಾಳ ಮುಖ್ಯವಾಗಿ ಒಂದು ಇಂಪಾರ್ಟೆಂಟಾಗಿ ಒಂದು ಬಿಲ್ಡಿಂಗ್ ಆಗಬೇಕು. ತುಂಬ ಅಗತ್ಯ ಇದೆ ಸರ್. ತುಂಬ ಅಗತ್ಯ ಇದೆ. ಯಾಕಂದ್ರೆ 6 ತಿಂಗಳಲ್ಲಿ ಯಾವ ಥರ ನೀವು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟು ಅಡಿಪಾಯ ಹಾಕಿ ಅಟ್ಲೀಸ್ಟ್ ಒಂದು 50% ಆದರೂ ಆಗೋ ಥರ ಮಾಡಿದರೆ ಮುಂದುವರೆದು ಅದು ಮುಗಿಯುತ್ತೆ. ಅದಕ್ಕೆ ನಿಮಗೆ ಏನು ಹಣಕಾಸಿನ ವ್ಯವಸ್ಥೆ ಅದ್ರ ಯಾವ ಥರ ರಿಸೋರ್ಸಸ್ಸನ್ನು ನೀವು ಮಾಡ್ಕೋಬೇಕು ಅವನ್ನೆಲ್ಲ ಬದಿಗೊತ್ತಿ ಕೆಲಸ ಮಾಡಬೇಕಾಗತ್ತೆ. ಅದೇ ಸಂದರ್ಭದಲ್ಲಿ ಈ ನಾವೊಂದು ಇದನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಇಂಪಾರ್ಟೆಂಟಾಗಿ ಮಾಸ್ಟ್ರು ತಿಪ್ಪೇಸ್ವಾಮಿಯವರಿಗೆ ನಾನು ಕೇಳೋದೇನಂತಂದರೆ, ಈ ಒಂದು ಎಕರೆ ಜಮೀನು ನಾನು ಫ್ರೀಯಾಗಿ ಕೊಡ್ತೀವಿ ನಮ್ಮ ಕುಟುಂಬದಿಂದ ಅಂದರೂ ಸಹ ಅದನ್ನು ತಗೊಂಡೊಂದು ಇದು ಮಾಡೋವಂಥ ವ್ಯವಸ್ಥೆ ಆಗ್ತಾಯಿಲ್ಲ. ನಾನು CEO ಸಹ ಭೇಟಿ ಮಾಡಿ, ಯಾಕಂದರೆ ಇಲ್ಲಿ ಈ ಏನು ಭೂಮಿ ಕನ್ವರ್ಷನ್ ಮಾಡಿ ಕೊಡೋದು ಭಾಳ ಒಂದು ವ್ಯವಸ್ಥೆ ಸರಿ ಇಲ್ಲ. ಅದಕ್ಕಾಗಿ ನಾನೇ ವೈಯಕ್ತಿಕ ಅನುಭವದಲ್ಲಿ ಮಾಡಿ ಕೊನೆಗೆ ಸರ್ಕಾರಕ್ಕೆ ಬರ್ಕೊಡ್ತೀನಪ್ಪ, ಅದನ್ನು ನೀವೇ ಕೊಟ್ಟುಬಿಡಿ, ಸರಿಯಾದಂಥ ಫಲಾನುಭವಿಗಳಿಗೆ ಕೊಡಿ ಅಂತ ಹೇಳ್ಬಿಟ್ಟು ನಾನು EO CEO ಎಲ್ಲರಿಗೂ ರಿಕ್ವೆಸ್ಟ್. ಆ ಕೆಲಸ ಇನ್ನು ಭಾಳ ನೆನೆಗುದಿಗೆ ಬಿದ್ದಿದೆ. ನಾನು ಹೇಳ್ಬೇಕು ಅಂದರೆ ಅದು ನೆನೆಗುದಿಗೆ ಬಿದ್ದಿದೆ. ಆ ಒಂದು ಕೆಲಸನ ಅಟ್ಲೀಸ್ಟ್ 1 ತಿಂಗಳೊಳಗಡೆ ನೀವೇನು ಗ್ರಾಮ ಸಭೆ ಮಾಡ್ಕೊಂಡು ಅದು ಕನ್ವರ್ಷನ್ ಮಾಡ್ಕೊಂಡು ಮಾಡಬೇಕು ಅಂತ ಅಧ್ಯಕ್ಷರಲ್ಲಿ ಮತ್ತು ಉಪಾಧ್ಯಕ್ಷರಲ್ಲಿ ಮತ್ತು ತಮ್ಮೆಲ್ಲರಿಗೂ ಸಹ ನಾನು ಒಂದು ರಿಕ್ವೆಸ್ಟ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದು ನಮ್ಮ ಹೆಸರು ಬರಬೇಕು ಇನ್ನೊಂದು ಬರಬೇಕು ಅಂತಲ್ಲ, ಯಾರೋ ಒಬ್ಬರು ಬಡವ್ರಿಗೆ ನಿಜವಾದಂಥ ಫಲಾನುಭವಿ ಯಾರಿದ್ದಾರೆ ಅವರು ಅವಶ್ಯಕತೆ ಇರೋರಿಗೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತು ಬಿಲ್ಡಿಂಗ್ ವಿಷಯವಾಗಿ ನಿಮ್ಮಲ್ಲಿ ನೀವು ಗ್ರಾಮ ಪಂಚಾಯತಿ ಏನು ಲಿಮಿಟಲ್ಲಿ ನೀವು ಸೋರ್ಸಸ್ ಯಾವ ಥರ ಮಾಡ್ಕೋಬೇಕು ಅಂತ ಭಾಳ ಮಾಸ್ಟ್ರಿಗೆ ಚೆನ್ನಾಗಿ ಇದೆ. ನಾವು ಸ್ವಲ್ಪ ಬೇರೆ ಯಾವುದಾದ್ರೂ ಒಂದು CSR ಫಂಡ್ಸು ಇಂಥವು ಕೊಡೋದಕ್ಕೆ ವ್ಯವಸ್ಥೆ ಮಾಡೋಣ. ಆ ಬಿಲ್ಡಿಂಗ್ ಅಂತೂ ಆಗಲೇಬೇಕು. ಅದನ್ನು ಒಂದು ನೀವು ಟಾರ್ಗೆಟ್ ಅಂತ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ದೊಡ್ಡಲಿಕುಂಟೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಒಂದು ಈ ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಇವತ್ತು ಎಲ್ಲ ಸದಸ್ಯರು, ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿ ನಮ್ಮ ಕೆರೆಮುಂದಟ್ಟಿಯ ರತ್ನಮ್ಮ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ಯಾಕೆಂದರೆ ಆ ಒಂದು ಇದರಲ್ಲಿ ಇಲ್ಲಿವರೆಗೂ ಅವರಿಗೆ ಒಂದು ಸ್ಥಾನಮಾನ ಒಂದು ಯಾವುದೋ ನಮ್ಮ ಪಂಚಾಯತಿಂದ ಯಾವುದೇ ಒಂದು ಇದನ್ನು ಕೊಟ್ಟಿರ್ತಿರ್ಕಿಲ್ಲ. ಇವತ್ತು ಈಗ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿರೋದು ನಮಗೆಲ್ಲ ತುಂಬ ಹೆಮ್ಮೆಯ ವಿಷಯ. ಹಾಗಾಗ್ಬಿಟ್ಟು ನಮಗೆ ತುಂಬ ಖುಷಿ ಆಗ್ತಾಯಿದೆ. ಹಾಗಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ದು, ಆ ಹುದ್ದೆ ತೆರವಾಗಿದ್ದರಿಂದ ಇಂದು ಉಪಾಧ್ಯಕ್ಷರ ಹುದ್ದೆಗೆ ಚುನಾವಣೆ ನಡೆಸಲಾಯಿತು. ಈ ಚುನಾವಣೆಯಲ್ಲಿ ಶ್ರೀಮತಿ ರತ್ನಮ್ಮ ಮಾತ್ರ ಏಕಮಾತ್ರ ವ್ಯಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದು. ಯಾರೂ ಸಹ ಸಲ್ಲಿಸಿದ್ದರಿಂದ ಅವರನ್ನು ಹುಲಿಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡಲಾಗಿದೆ. ಈಗ ಉಪಾಧ್ಯಕ್ಷರು ತಮ್ಮ ಅಧಿಕಾರವನ್ನು ಸ್ವೀಕರಿಸಬೇಕು ಮತ್ತು ಅವರಿಗೆ ಮಾಜಿ ಉಪಾಧ್ಯಕ್ಷ, ಈಗ ಹಿಂದೆ ಇದ್ದಂತಹ ಉಪಾಧ್ಯಕ್ಷರು ಶಾರದಮ್ಮನವರವರಿಗೆ ಹೂನಾರ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತೇಳಿ ಕೇಳ್ಕೊಳ್ತಿದ್ದೀವಿ. ಅದೇ ರೀತಿ ಈಗ ಶಾರದಮ್ಮನವರಿಗೆ ಹಾಲಿ ಉಪಾಧ್ಯಕ್ಷರಾದಂತಹ ರತ್ನಮ್ಮನವರು ಪುಷ್ಪಮಾಲವನ್ನು ಮಾಡಬೇಕಂತೇಳಿ ಕೇಳ್ಕೊಳ್ತಿದ್ದೀವಿ. ಹುಲಿಕುಂಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ರವಿಕುಮಾರ್ ಅವರಿಗೆ, ಮಾಜಿ ಅಧ್ಯಕ್ಷರಾದಂತಹ ದೊಡ್ಡೇಗೌಡರು ಸಹ ಈ ಒಂದು ಮಾಲಿಕೆಯನ್ನು ರೂಪಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಪ್ರಥಮವಾಗಿ ಎಲ್ಲರಿಗೂ ನಾನು ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಉಪಾಧ್ಯಕ್ಷರು ಒಂದು ಚುನಾವಣೆಯಲ್ಲಿ ನಡುಲಿಕುಂಟೆಯ ಶ್ರೀಮತಿ ರತ್ನಮ್ಮನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಎಲ್ಲ 13 ಜನ ಸದಸ್ಯರು ಮತ್ತು ಪಕ್ಷಾತೀತವಾಗಿ JDS, BJP, ಕಾಂಗ್ರೆಸ್ಸು ಅನ್ನೋದು ಎಲ್ಲ ಪಕ್ಷದ ಮುಖಂಡರುಗಳು ಸದಸ್ಯರು ಕೂಡ ಇವರಿಗೆ ಬೆಂಬಲ ಕೊಟ್ಟು ಅವಿರೋಧವಾಗಿ ಶ್ರೀಮತಿ ರತ್ನಮ್ಮ ಅಜ್ಜಪ್ಪನವರು ಕಡಿಮೆ ಅವಧಿಯ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಇದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಮತ್ತು ಮಾದರಿಯಾಗಿರ್ತಕ್ಕಂಥ ಕೆಲಸ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂತಂದರೆ ಕೊನೆಗಳಿಗೆನಲ್ಲಿ ಒಂದು ಕುಟುಂಬದಲ್ಲಿ ಪಂಚಾಯಿತಿ ಅಂದರೆ ಇದು ಒಂಥರ ಒಂದು ಕುಟುಂಬ ಇದ್ದಂಗೆ. ಈ ಕುಟುಂಬದ 13 ಜನ ಸದಸ್ಯರಿದ್ದಾರೆ. ಸದಸ್ಯರು ಕೂಡ ನಾವು ಎಲ್ಲರೂ ಕೂಡ ಒಂದೇ ಅನ್ನುವಂಥ ರೀತಿಯಲ್ಲಿ ಭಾವನೆ ಬಂದಾಗ ಮಾತ್ರ ಈ ಥರ ಅವಿರೋಧವಾಗಿ ಆಯ್ಕೆ ಆಗೋಂಥ ಪ್ರಕ್ರಿಯೆ ಮತ್ತು ಕೆಲಸಗಳು ನಡೀತಿದೆ. ಈ ಒಂದು ರೀತಿಯಲ್ಲಿ ಹುಲಿಕುಂಟೆ ಪಂಚಾಯತಿನಲ್ಲಿ ಕೊನೆಯ ಅವಧಿಗೆ ನಡೆದಿರ್ತಕ್ಕಂಥದ್ದು ಮಾದರಿಯಾಗಿರ್ತಕ್ಕಂಥ ಕಾರ್ಯ ಅಂತ ನಾನು ಹೇಳೋದಕ್ಕೆ ನನ್ನ ಮಾತೃ ಪಂಚಾಯತಿ ಆಗಿರೋದ್ರಿಂದ ಭಾರಿ ಸಂತೋಷ ಆಗುತ್ತೆ.
ಹುಲಿಕುಂಟೆ ಗ್ರಾಮ ಪಂಚಾಯತಿನಲ್ಲಿ ಇದೇ ತಿಂಗಳು ಆಗಸ್ಟ್ 12ನೇ ತಾರೀಕು ಚಿಕ್ಕುಲಿಕುಂಟೆ ರವಿಕುಮಾರ್ನ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ. ಸೊ ಇವತ್ತು 26ನೇ ತಾರೀಕು ದೊಡ್ಡ ಹುಲಿಕುಂಟೆನಲ್ಲಿ ರತ್ನಮ್ಮನವ್ರನ್ನ ನಾವಿವತ್ತು ಉಪಾಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಸೊ ರವಿಕುಮಾರ್ ಮತ್ತು ಉಪಾಧ್ಯಕ್ಷರು ರತ್ನಮ್ಮವರಿಬ್ಬರು ಇವತ್ತು ಹುಲಿಕುಂಟೆ ಪಂಚಾಯತಿನಲ್ಲಿ ಇನ್ನು ಇದು ಕೇವಲ ಕಡಿಮೆ ಅವಧಿನಲ್ಲಿ ಅವರು ಒಳ್ಳೆಯ ಕೆಲಸ ಮಾಡಿ ಸಾರ್ವಜನಿಕರಿಗೆ ಸಹಾಯ ಮಾಡಿ ಅನುಕೂಲ ಆಗಾಗ ಪಂಚಾಯತಿ ನಡೆಸ್ಕೊಂಡು ಹೋಗಬೇಕು. ಅವರಿಗೆ ಈ ಸಂದರ್ಭದಲ್ಲಿ ಇಬ್ಬರಿಗೂ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾಯಿದ್ದೀನಿ.